ನಮಸ್ಕಾರ. ಪ್ರಾಣ ತೆಗೆದೇ ಇದ್ದರೂ ಪ್ರಾಣ ಹಿಂಡುವಂಥ ನೋವನ್ನು ಕಷ್ಟವನ್ನು ಕೊಡುವಂಥ ರುಮಟಾಯ್ಡ್ ಆರ್ಥರೈಟಿಸ್ ಅಥವಾ ಆಮವಾತದ ಬಗ್ಗೆ ನೀವು ತಿಳಿದುಕೊಂಡಿರಬೇಕಾಗಿರುವಂಥ ಎಲ್ಲವನ್ನು, ಅಂದರೆ ಅದರ ಕಾರಣಗಳು, ಲಕ್ಷಣಗಳು, ಅದಕ್ಕೆ ಆಯುರ್ವೇದದಲ್ಲಿ ಯಾವ್ಯಾವ ಥರದ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಮತ್ತು ಸಾಮಾನ್ಯವಾಗಿ ಎಲ್ಲರೂ ಈ ಥರದ ಸಮಸ್ಯೆಗಳಲ್ಲಿ ಮಾಡುವಂಥ ತಪ್ಪುಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರಿಂದ ನಾವು ಅದನ್ನು ಬರದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕಾಗತ್ತೆ. ಜೊತೆಗೆ ನಮಗೆ ಅಥವಾ ನಮಗೆ ಗೊತ್ತಿರೋರಿಗೆ ಸಮಸ್ಯೆ ಇದ್ದಾಗ ಇದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಅರ್ಥ ಆಗುತ್ತೆ. ಮೊದಲನೇದಾಗಿ ಕಾಯಿಲೆಯ ಲಕ್ಷಣಗಳು. ಇಲ್ಲಿ ನಾನು ಒಬ್ಬ ವೈದ್ಯನಿಗೆ ಏನು ಗೊತ್ತಿರಬೇಕೋ ಅಷ್ಟೆಲ್ಲ ಡೀಟೇಲ್ ಆಗಿ ಯಾವ ವಿಷಯವನ್ನು ಹೇಳೋದಿಲ್ಲ, ಹೇಳುವ ಅವಶ್ಯಕತೆಯೂ ಇಲ್ಲ. ಸಾಮಾನ್ಯವಾಗಿ ನಿಮಗೆ ತಿಳಿದಿರಬೇಕಾದ ವಿಷಯಗಳನ್ನು ಹೇಳ್ತೇನೆ. ಯಾಕೆ ಅಂದರೆ ಈ ಥರದ ಕಾಯಿಲೆಗಳಲ್ಲಿ ಪ್ರಾರಂಭದಲ್ಲೇ ನಾವು ತಪ್ಪು ಮಾಡಿದರೆ ಅಥವಾ ಡಿಲೇ ಮಾಡಿದರೆ ಮುಂದೆ ತುಂಬ ಕಷ್ಟಪಡಬೇಕಾಗತ್ತೆ ವಾಪಸ್ ಮೊದಲನೇ ಜೊತೆಗೆ ಬರಲಿಕ್ಕೆ. ಲಕ್ಷಣಗಳು ಅಂತಂದರೆ ಸ್ಮಾಲ್ ಜಾಯಿಂಟ್ಸ್ ಸ್ಟಾರ್ಟಿಂಗಲ್ಲಿ ಶುರುವಾಗೋದು, ಈ ಚಿಕ್ಕ ಪುಟ್ಟ ಜಾಯಿಂಟ್ಸ್, ಈ ಕೈದು ಕಾಲಿನ ಸಂಧಿಗಳು, ಮತ್ತು ಸಮ್ಟೈಮ್ಸ್ ಈ ಎಲ್ಬೋ ಜಾಯಿಂಟ್ಸು, ಶೋಲ್ಡರ್ ಜಾಯಿಂಟ್ ಅಥವಾ ಮಂಡಿ, ಇವುಗಳಲ್ಲೆಲ್ಲ ಎಡಗಡೆ ಹೇಗಿದೆಯೋ ಹಾಗೆ ಬಲಗಡೆ, ಕೇವಲ ಒಂದೇ ಕೈಯಲ್ಲಿದೆ ಅಥವಾ ಬಲಗಾಲಲ್ಲಿ ಮಂಡಿ, ಎಡಗಾಲಲ್ಲಿ ಎಲ್ಬೋ ಜಾಯಿಂಟ್, ಹಿಂಗಾಗೋದು ಸ್ವಲ್ಪ ಕಡಿಮೆ. ಸಾಮಾನ್ಯವಾಗಿ ಎರಡೂ ಕಡೆ ಒಂದೇ ಥರ ನೋವು, ಬಾವು, ಜೊತೆಗೆ ಸ್ಟಿಫ್ನೆಸ್ ಅಂದರೆ ಬಿಗಿತ, ಇದು ಮೂರು ಸಾಮಾನ್ಯವಾಗಿ ಇದರ ಲಕ್ಷಣಗಳು ಪ್ರಾರಂಭದಲ್ಲಿ ಶುರುವಾಗುವಾಗ. ಎಸ್ಪೆಷಲಿ ಬೆಳಿಗ್ಗೆ ಟೈಮಲ್ಲಿ ಕೈ ಬಿಡಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ತಂಪಿನಲ್ಲಿ ಅದೇ ಥರ ಸ್ಟಿಫ್ನೆಸ್ ಬರುತ್ತೆ, ಬಾವು ಬರುತ್ತೆ, ನೋವು ಬರುತ್ತೆ. ಮಧ್ಯಾಹ್ನ ಆಗ್ತಾ ಹೋದ ಹಾಗೆ ಅಥವಾ ಉಷ್ಣ ತಾಗಿದಾಗ ಅಥವಾ ಉಷ್ಣ ಕಾಲದಲ್ಲಿ, ಅಂದರೆ ಬೇಸಿಗೆಯಲ್ಲಿ ಕಡಿಮೆ ಆಗೋದು, ಚಳಿಗಾಲದಲ್ಲಿ ಹೆಚ್ಚಾಗೋದು, ಈ ಥರ ಆಗುತ್ತೆ. ಅದರ ಅರ್ಥ ಕೈಯಲ್ಲಿ ಪೇನ್, ಜಾಯಿಂಟ್ಸಲ್ಲಿ ಪೇನ್ ಬಂದ ತಕ್ಷಣ ಅದು ಆಮವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಅಲ್ಲ. ಬದಲಿಗೆ ರುಮಟಾಯ್ಡ್ ಆರ್ಥರೈಟಿಸ್ನಲ್ಲಿ ಈ ಲಕ್ಷಣಗಳಿರ್ತವೆ. ಸಮ್ಟೈಮ್ಸ್ ಪ್ರಾರಂಭದಲ್ಲಿ ಜ್ವರ ಬರಬಹುದು ಅಥವಾ ಸಂಜೆ ಟೈಮಿಗೆ ಮೈ ಬಿಸಿ ಬಿಸಿ ಆದಂಗೆ ಅನಿಸ್ಬೋದು. ಈ ಥರದ ಸುಮಾರು ಲಕ್ಷಣಗಳಿರ್ತವೆ. ಆದರೆ ನೋವು, ಬಾವು, ಬಿಗಿತ ಇವು ಮೂರು ತಂಪಿನಲ್ಲಿ ಹೆಚ್ಚಾಗೋದು, ಉಷ್ಣದಲ್ಲಿ ಕಡಿಮೆ ಆಗೋದು ಆಗ್ತಾ ಇದ್ದರೆ ಇದಿರಬಹುದಾ ಅಂತ ಅನುಮಾನ ಪಟ್ಟು ನೀವು ಡಾಕ್ಟರ್ ಹತ್ರ ಹೋಗಬೇಕು. ಆಗ ಅದಕ್ಕೊಂದು ಕ್ರೈಟೀರಿಯಾ ಇದೆ, ಇದೇ ಹೌದು ಅಂತ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆ ಥರದ ಟೆಸ್ಟ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಆಗ ಈ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾದ ನಂತರ ನಾವೇನೇನು ಮಾಡಬೇಕು ಅನ್ನೋದನ್ನು ನೋಡೋಣ. ಇನ್ನು ಎರಡನೇದಾಗಿ ಕಾರಣಗಳು. ಮಾಡರ್ನ್ ಸೈನ್ಸ್ ಪ್ರಕಾರ ಇದಕ್ಕೆ ಕಾರಣ ಗೊತ್ತಿಲ್ಲ. ಆದರೆ ತುಂಬ ಬ್ಯೂಟಿಫುಲ್ ಆಗಿ ಹೇಗೆ ನಮ್ಮ ಇಮ್ಯುನಿಟಿಯ ಕಾರಣದಿಂದಾಗಿ ಈ ಕಾಯಿಲೆ ಡೆವಲಪ್ ಆಗುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳುತ್ತೆ. ಬಟ್ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಸ್ಪಷ್ಟ ಆಗಿಲ್ಲ. ಉದಾಹರಣೆಗೆ ಯಾವುದೋ ಒಂದು ವೈರಸ್ನಿಂದಾಗಿ ನಮಗೆ ಈ ಕಾಯಿಲೆ ಬಂದಿದೆ, ಅದು ಹೀಗಾಗತ್ತೆ, ಸೊಳ್ಳೆ ಕಚ್ಚಿದಾಗ ವೈರಸ್ ನಮ್ಮ ದೇಹದೊಳಗೆ ಹೋಯಿತು, ಹೀಗೆ ಹೇಳ್ತಾರೋ ಆ ಥರ ಇದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ. ಅಂದರೆ ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧವೇ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಮ್ಮ ಜಾಯಿಂಟ್ಸ್ ವಿರುದ್ಧ ಅಟ್ಯಾಕ್ ಮಾಡುತ್ತೆ ಅಂತ. ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಮ್ಮ ಜಾಯಿಂಟ್ಸ್ ಕಂಡ್ರೆ ಅದಕ್ಕೆ ಶತ್ರು ಕಣ್ಣಂಗೆ ಕಾಣುತ್ತೆ, ಆಗ ಅದು ಡಿಸ್ಟ್ರಕ್ಟ್ ಮಾಡಿ ಜಾಯಿಂಟನ್ನು ಹಾಳು ಮಾಡುತ್ತೆ. ಬಟ್ ಈ ಥರ ನಮ್ಮ ಇಮ್ಯುನಿಟಿ ಈ ಥರ ವ್ಯತಿರಿಕ್ತವಾಗಿ ಕೆಲಸ ಮಾಡಲಿಕ್ಕೆ, ನಮ್ಮ ದೇಹದ ಅಂಗವನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟ ಇಲ್ಲ. ಆದರೆ ಆಯುರ್ವೇದದಲ್ಲಿ ಆಮ ವಾತ ಅಂತ ಹೇಳುವಾಗ ಹೆಸರೇ ಹೇಳುತ್ತೆ, ಆಮ ಮತ್ತು ವಾತ ಹೆಚ್ಚಾಗುವಂಥ ಆಹಾರ ಚಟುವಟಿಕೆಯನ್ನು ನಾವು ಮಾಡಿದಾಗ ಸಹಜವಾಗಿ ಈ ಎರಡು ಹೆಚ್ಚಾಗಿ ತೊಂದರೆ ಕೊಡುತ್ತೆ ಅಂತ. ಅಂದರೆ ಆಹಾರದಲ್ಲಿ ತುಂಬ ತಪ್ಪು ಮಾಡೋದು, ಎಕ್ಸಾಂಪಲ್ ಹೇಳಬೇಕು ಅಂದರೆ ಜೀರ್ಣ ಆಗಿಲ್ಲ ಮತ್ತೆ ಆಹಾರ ತಗೊಳ್ಳೋದು, ಅಥವಾ ಜೀರ್ಣಕ್ಕೆ ಕಷ್ಟ ಆಗುವಂಥ ಆಹಾರನ ಅತಿಯಾಗಿ ಸೇವನೆ ಮಾಡೋದು, ಹೊರಗಡೆಯ ಫುಡ್ಡನ್ನು ತುಂಬ ತಿನ್ನೋದು ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಅಥವಾ ನಮ್ಮ ದಿನಚರಿಯಲ್ಲಿ ತುಂಬ ತಪ್ಪು ಮಾಡೋದು, ಅತಿಯಾಗಿ ಹಗಲು ನಿದ್ದೆ ಮಾಡೋದು, ರಾತ್ರಿ ನಿದ್ದೆಗೆಡೋದು, ಅಥವಾ ಈ ಊಟ ಆದ ತಕ್ಷಣ ಅತಿಯಾಗಿ ವ್ಯಾಯಾಮ ಮಾಡೋದು, ತುಂಬ ಜನ ತಪ್ಪು ಮಾಡ್ತಾರೆ. ಅಥವಾ ರಾತ್ರಿ ಮಲಗೋದು ಲೇಟು, ರಾತ್ರಿ ಮಲಗುವಾಗ ಹೊಟ್ಟೆ ತುಂಬ ಏನು ಫ್ರೈಡ್ ಐಟಮ್ಸು ಇನ್ನೇನು ಇರುತ್ತಲ್ಲ ಅದೆಲ್ಲ ತಿನ್ನೋದು. ಈ ಥರ ನೂರಾರು ರೀತಿಯ ಕಾರಣಗಳನ್ನು ಪಟ್ಟಿ ಮಾಡ್ಬೋದು. ಆ ಥರದ ಕಾರಣಗಳನ್ನು ಡೀಟೇಲ್ ಆಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಕೂಡ. ಈಗ ಸಮಸ್ಯೆ ಏನು ಅಂತಂದರೆ ಆಮ ಮತ್ತು ವಾತ ಎರಡಕ್ಕೂ ಒಂದಕ್ಕೊಂದು ವಿರುದ್ಧವಾದಂಥ ಗುಣ ಇದೆ. ಆಮವನ್ನು ಕಡಿಮೆ ಮಾಡಲಿಕ್ಕೆ ಹೋದರೆ ವಾತ ಹೆಚ್ಚಾಗತ್ತೆ, ವಾತವನ್ನು ಕಡಿಮೆ ಮಾಡಲಿಕ್ಕೆ ಹೋದರೆ ಆಮ ಹೆಚ್ಚಾಗತ್ತೆ. ಎರಡಕ್ಕೂ ಸಿಮಿಲರ್ ಇರುವಂಥ ಗುಣ ಅಂದರೆ ಶೀತ ಗುಣ, ತಂಪು ಗುಣ. ಹಾಗಾಗಿ ಈ ಕಾಯಿಲೆಯಲ್ಲಿ ಉಷ್ಣ ಮಾಡಿದಾಗ ಸ್ವಲ್ಪ ಹಿತ ಅನಿಸುತ್ತೆ. ಮತ್ತು ಇದರಲ್ಲಿ ವಿಶೇಷವಾದ ನಾವು ತಿಳ್ಕೊಳ್ಬೇಕಾಗಿದ್ದು ಏನಂತಂದರೆ
ಆಧುನಿಕ ವಿಜ್ಞಾನ ಕೂಡ ಇತ್ತೀಚೆಗೆ ಕಂಡುಕೊಳ್ತಾ ಇರೋದು ಏನು ಅಂತಂದರೆ, ಇದಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದಾಗ್ತಿರೋದು ನಮ್ಮ ಆಗ್ತಾ ಇರುವಂಥ ಏರುಪೇರು. ಅಂದರೆ ಗಟ್ಟು ಸರಿ ಇಲ್ಲದಿರುವಾಗ ಕರಳಿನಲ್ಲಿರುವಂಥ ಏನು ಒಳಪದರ ಇದೆಯಲ್ಲ, ನಾನು ಗಟ್ ಬ್ರೈನ್ ಆ್ಯಕ್ಸಿಸ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ವಿಡಿಯೋದಲ್ಲಿ ಕೊನೆಯಲ್ಲಿ ಕೊಡ್ತೇನೆ, ನೀವು ಆ ವಿಡಿಯೋ ನೋಡಲೇಬೇಕು. ಆವಾಗ ನಮ್ಮ ಕರಳು ಎಷ್ಟು ಇಂಪಾರ್ಟೆಂಟು, ಅಥವಾ ಆ ಮೆದುಳಿನ ಮೂಲಕ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು, ಇದೆಲ್ಲದರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಅದೇನೇ ಇರಲಿ, ಅಲ್ಲಿ ಏರ್ಪೇರಾದಾಗ ನಮ್ಮ ಇಮ್ಯುನಿಟಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಕಾರಣ ಆಗುತ್ತೆ ಅನ್ನುವ ಥರದ ಎಕ್ಸ್ಪ್ಲನೇಷನನ್ನು, ಕಾರಣಗಳಲ್ಲಿ ಅದು ಒಂದು ಅನ್ನುವಂಥ ಎಕ್ಸ್ಪ್ಲನೇಷನನ್ನು ಈ ಮಾಡರ್ನ್ ಸೈನ್ಸ್ ಕೊಡುತ್ತೆ. ಆಯುರ್ವೇದ ಹೇಳೋದು ಅದನ್ನೇ, ಏನು ಯಾವಾಗ ನಮ್ಮ ಹೊಟ್ಟೆಯೊಳಗಡೆ ಅಗ್ನಿ ಮಾಂದ್ಯ ಆಗುತ್ತೋ, ಆ ಥರ ಅಗ್ನಿಯಲ್ಲಿ ತುಂಬ ತಪ್ಪಾದಾಗ, ಅಗ್ನಿ ಹಾಳಾದಾಗ ಆಮವಾತ ಆಗುತ್ತೆ ಅಂತ. ಅಗ್ನಿ ಚೆನ್ನಾಗಿದ್ದರೆ ಆಮ ಆಗೋ ಪ್ರಶ್ನೆಯೇ ಬರೋದಿಲ್ಲ, ಈ ಸಮಸ್ಯೆ ಉಂಟಾಗೋ ಪ್ರಶ್ನೆಯೇ ಬರೋದಿಲ್ಲ. ಹಾಗಾಗಿಯೇ ಇಲ್ಲಿ ನಾವು ಕೊಡುವ ಚಿಕಿತ್ಸೆಯೂ ಕೂಡ ಡೈರೆಕ್ಟಾಗಿ ಗಟ್ಟಿಗೆ ಮೇಲೆ ಆ್ಯಕ್ಟ್ ಮಾಡುವಂಥದ್ದಾಗಿರುತ್ತೆ ಅಂತ. ಒಟ್ಟಿನಲ್ಲಿ ನಾವು ಈ ಥರದ ತಪ್ಪುಗಳನ್ನು ಮಾಡಬಾರ್ದು. ವಿಶೇಷವಾಗಿ ಸ್ಮೋಕಿಂಗ್ ಮಾಡೋದು, ಅಥವಾ ಯಾವುದೋ ಕೆಟ್ಟ ಚಟಗಳನ್ನು ಮಾಡೋದು, ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ತುಂಬ ಚಿಂತೆ, ಭಯ, ಶೋಕ, ದುಃಖ ಈ ಥರ ಇರೋದು, ಸಿಟ್ಟು ತುಂಬ ಮಾಡ್ಕೊಳ್ಳೋದು, ಈ ಥರದೆಲ್ಲ ಮಾಡಿದಾಗ ನಮ್ಮ ದಿನಚರಿ ಸರಿಯಾಗಿಲ್ದಿರುವಾಗ ಈ ನಮ್ಮ ಇಮ್ಯುನಿಟಿಯೇ ನಮ್ಮ ವಿರುದ್ಧ ಕೆಲಸ ಮಾಡುವಂಥ ಘೋರ ಸಮಸ್ಯೆ ಉಂಟಾಗತ್ತೆ ಅಂತ. ಇನ್ನು ಇದರಿಂದ ಏನಾದ್ರು ತೊಂದರೆಗಳು, ಬೇರೆ ಬೇರೆ ತೊಂದರೆಗಳು ಆಗ್ಬೋದಾ? ಹೌದು. ಅಂದರೆ ಕೇವಲ ಜಾಯಿಂಟ್ಸಿಗೆ ತೊಂದರೆ ಆಗಬೇಕು ಅಂತಿಲ್ಲ. ಕಣ್ಣು, ನಮ್ಮ ಶ್ವಾಸಕೋಶಗಳು, ಹೃದಯ, ಚರ್ಮ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ, ಲಿವರ್ ಕಡೆಯಲ್ಲಿ ಕೂಡ ಅದು ಸಮಸ್ಯೆಯನ್ನು ಉಂಟು ಮಾಡ್ಬೋದು. ಆದರೆ ಆ ಥರ ಸಮಸ್ಯೆ ಆಗದೇ ಇರೋ ಥರ ನೀವು ಸರಿಯಾಗಿ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಇದ್ದರೆ ಆ ಥರದ ಕಾಂಪ್ಲಿಕೇಶನ್ಸನ್ನು ಆಗೋ ಚಾನ್ಸಸ್ ಇರೋದಿಲ್ಲ, ಆರಾಮಾಗಿರ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ಚಿಕಿತ್ಸೆ. ನಾನಿಲ್ಲಿ ಆಯುರ್ವೇದದ ಚಿಕಿತ್ಸೆಯ ಬಗ್ಗೆ ಮಾತ್ರ ಮಾತಾಡ್ತೇನೆ. ನನ್ನ ಪ್ರಕಾರ ಪ್ರಾರಂಭದ ಹಂತದಲ್ಲಂತೂ ಆಯುರ್ವೇದ ಚಿಕಿತ್ಸೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಕೂಡ ಸರಿಯಾಗಿ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ದೀಪನ ಪಾಚನ. ಅಲ್ಲಿ ಆಮ ಇದೆಯಲ್ಲ, ಹಾಗಾಗಿ ಆಮವನ್ನು ಡೈಜೆಸ್ಟ್ ಮಾಡುವಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳೋದು. ದೀಪನ ಅಂತಂದರೆ ಅಗ್ನಿಯನ್ನು ದೀಪ್ತಿಗೊಳಿಸೋದು, ಅಗ್ನಿಯನ್ನು ಹೆಚ್ಚು ಮಾಡ್ಕೊಳ್ತು ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಈ ಸೋಂಪು ಕಾಳು ಅಂತ ತಿಂದ್ಕೊಳ್ಳಿ. ನಾವು ಸೋಂಪು ಕಾಳನ್ನು ಒಂದು ಸ್ವಲ್ಪ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ, ಸ್ವಲ್ಪ ಅದನ್ನು ಸೇವನೆ ಮಾಡಿದ್ವಿ, ಅಥವಾ ಜೀರಿಗೆ ತೊಗೊಂಡ್ವಿ, ಈ ಥರದ ತೊಗೊಂಡ್ವಿ ಅಂತಾದರೆ, ಊಟ ಆದ ತಕ್ಷಣ ಒಂದು ಚಿಟಿಕೆ ಜೀರಿಗೆ ಅಥವಾ ಒಂದು ಚಿಟಿಕೆ ಸೋಂಪು ಕಾಳು ತಿಂದ್ವಿ ಅಂತಾದರೆ ಆಗ ಅದು ಅಗ್ನಿಯನ್ನು ದೀಪ್ತಿಗೊಳಿಸುತ್ತೆ. ಅಥವಾ ಶುಂಠಿ, ಅದು ಏನು ಡೈಜೆಸ್ಟ್ ಆಗದೆ ಇರುವಂಥ ಆಮ ಇದೆಯಲ್ಲ ಅದನ್ನು ಡೈಜೆಸ್ಟ್ ಮಾಡುತ್ತೆ. ಹಾಗಾಗಿ ವಿಶೇಷವಾಗಿ ಸಾಂಬಾರ ಪದಾರ್ಥಗಳನ್ನು, ಮತ್ತು ಇನ್ನೂ ಸ್ಪೆಷಲ್ ಆಗಬೇಕು ಅಂದರೆ ಆಯುರ್ವೇದ ಡಾಕ್ಟರ್ಸ್ ನಿಮಗೆ ಈ ಡೈಜೆಸ್ಟಿವ್ ಮೆಡಿಸಿನ್ಸನ್ನು ಕೊಡ್ತಾರೆ. ಹಲವಾರು ರೀತಿಯ ಆ ಥರದ ಔಷಧಿಗಳಿವೆ, ಅವುಗಳನ್ನು ತೆಗೆದುಕೊಳ್ಬೋದು. ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಕಾಳುಮೆಣಸು, ಹಿಪ್ಪಲಿ, ಲವಂಗ, ದಾಲ್ಚಿನ್ನಿ, ಇವೆಲ್ಲ ಈ ದೀಪನ ಪಾಚನ ಗುಣಗಳನ್ನು ಹೊಂದಿರುವಂಥವು. ಅವುಗಳನ್ನು ಬಳಕೆ ಮಾಡಬೇಕು. ಅದಕ್ಕೆ ನಾವು ಒಗ್ಗರಣೆ ಹಾಕೋದು, ಅಥವಾ ಅಡುಗೆಯಲ್ಲಿ ಈ ಥರ ಸ್ಪೈಸಸನ್ನು ಉಪಯೋಗಿಸೋದು, ಅಥವಾ ಊಟದ ಕೊನೆಯಲ್ಲಿ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆಗೆ ಇವೆಲ್ಲ ಪುಡಿಗಳನ್ನು ಹಾಕ್ಕೊಂಡು ಸೇವನೆ ಮಾಡೋದು. ಈ ಥರ ಮಾಡಿದಾಗ ದೀಪನ ಪಾಚನ ಆಗತ್ತೆ. ಮತ್ತು ಡೈಜೆಷನ್ಗೆ ಹೆವಿ ಆಗುವಂಥ ಆಹಾರವನ್ನೆಲ್ಲವನ್ನು ಸದ್ಯಕ್ಕಾದರೂ ಒಂದು ಸ್ವಲ್ಪ ದಿವಸ ಆದರೂ ಪೂರ್ತಿಯಾಗಿ ಬಿಟ್ಬಿಡೋದು. ಆ ಥರ ಬಿಟ್ಟಾಗ ಖಂಡಿತ ಆರಾಮಾಗತ್ತೆ. ಉದಾಹರಣೆಗೆ ಉದ್ದು, ಫ್ರೈಡ್ ಐಟಮ್ಸ್, ತುಂಬ ಕೆಮಿಕಲ್ ಹಾಕಿರುವಂಥದ್ದು, ಈ ಮೈದಾ, ಡಾಲ್ಡಾ ಈ ಥರ ಇರುವಂಥ ಆಹಾರ ಪದಾರ್ಥಗಳು, ಇವುಗಳನ್ನು ನಾವು ಬಿಟ್ಟಾಗ ತುಂಬ ಅನುಕೂಲ ಆಗುತ್ತೆ. ಮತ್ತು ಇವುಗಳಿಂದಾಗಿಯೇ ಮುಂದೆ ಈ ಸಮಸ್ಯೆ ಬರುವ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದು ಆಮಕ್ಕೆ ಕಾರಣ ಆಗುತ್ತೆ ಅಂತ. ಮತ್ತು ಲಂಘನ ಅಂದರೆ ಉಪವಾಸ. ಆವಾಗ ಉಪವಾಸ ಮಾಡ್ತಾ ಇದ್ದರೆ ಆಗ ಈ ರೋಗ ಬರಲ್ಲ, ಬಂದಿದ್ದರೂ ಗುಣ ಆಗುತ್ತೆ. ಆದರೆ ತುಂಬ ಕ್ರಷರ್ ಆಗಿದ್ದರೆ, ಅಥವಾ ಈ ರೋಗ ತುಂಬ ಜಾಸ್ತಿ ಆಗಿದೆ ಅಂತಾದರೆ ಉಪವಾಸವನ್ನು ಮಾಡುವಾಗ ಡಾಕ್ಟರ್ ಹತ್ರ ಕೇಳ್ಕೊಳ್ಬೇಕು. ಹೇಗೆ ಇದ್ದರೂ ಉಪವಾಸ ಸ್ಟಾರ್ಟ್ ಮಾಡುವಾಗ ಒಂದು ಸ್ವಲ್ಪ ಅದರದ್ದು ಗೈಡೆನ್ಸ್ ತಗೊಳ್ಳೋದು ಒಳ್ಳೆಯದು. ಒಟ್ಟಿನಲ್ಲಿ ಉಪವಾಸ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಆಯುರ್ವೇದ ಔಷಧಗಳು, ನೀವು ಈ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹತ್ರ ಹೋದಾಗ ಅವರಿಗೆ ಈ ಸಮಸ್ಯೆ ಇದೆ ಅಂತ ಕನ್ಫರ್ಮ್ ಆದರೆ ಆಗ ಇದಕ್ಕೇನು ಕೊಡಬೇಕು ಅದನ್ನು ಕೊಡ್ತಾರೆ, ನಿಮ್ಮ ಪ್ರಕೃತಿಗೆ ಸರಿಯಾಗಿ ಕೊಡುವಂಥದ್ದನ್ನು ಕೊಡ್ತಾರೆ. ಆದರೆ ಇಲ್ಲೊಂದು ಸಮಸ್ಯೆ ಏನು ಅಂತಂದರೆ, ನಾವು ಆಯುರ್ವೇದದಲ್ಲಿ ಇಮ್ಮಿಡಿಯೇಟ್ಲಿ ನೋವು ಕಡಿಮೆ ಆಗುವಂಥದ್ದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಪೇಷಂಟ್ಸಿಗೆ ಬೇಜಾರಾಗುತ್ತೆ. ಯಾಕೆಂದರೆ ತಡ್ಕೊಳ್ಳಿಕ್ಕಾಗ್ತಿರುವಷ್ಟು ನೋವಿರುತ್ತೆ. ಇವರು ನಿಮ್ಮದು ಆಮ ಡೈಜೆಸ್ಟ್ ಮಾಡೋಣ ಅಥವಾ ಅಲ್ಲಿ ಪಾಚನ ಮಾಡೋಣ ಅಂತ ಮೆಡಿಸಿನ್ ಕೊಡ್ತಾ ನಿಧಾನವಾಗಿ ನೋವು ಕಡಿಮೆ ಆಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾರಲ್ಲ, ಆವಾಗ ತುಂಬ ಹಿಂಸೆ ಆಗ್ತದೆ. ಪೇಷನ್ಸ್ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನೋವು ಕಡಿಮೆ ಆಗಲಿಲ್ಲ ಅನ್ನೋದೊಂದೇ ಕಾಣುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು, ನೋವನ್ನು ಟ್ರೀಟ್ ಮಾಡಲಿಕ್ಕೆ ಹೋದರೆ ರೋಗ ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಆವತ್ತು ಒಂದು ದಿವಸ ಬಿಟ್ಟ ತಕ್ಷಣ ಮತ್ತೆ ಶುರುವಾಗುತ್ತೆ. ಅದೇ ನಾವು
ರೋಗವನ್ನು ಮುಗಿಸ್ಲಿಕ್ಕೆ ಅಥವಾ ರೋಗವನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಸಹಜವಾಗಿ ನೋವು ಆಟೋಮೆಟಿಕಲಿ ಹೋಗಬೇಕು. ಯಾಕೆಂದರೆ ಆ ರೋಗದಿಂದನೇ ಬಂದಿರೋದು. ಯಾವತ್ತೂ ನೆನ್ಪಿಟ್ಕೊಳ್ಬೇಕು, ಯಾವುದೋ ಒಂದು ಗಿಡದ ಹೂವು ಕಾಯಿಯಿಂದ ನಮಗೆ ಸಮಸ್ಯೆ ಆಗ್ತಿದೆ ಅಂತಾದರೆ ಪ್ರತಿನಿತ್ಯ ಹೂವು ಕಾಯಿ ತೆಗಿತಾ ಇರೋದಲ್ಲ, ಬದಲಿಗೆ ಗಿಡವನ್ನು ಕೀಳಬೇಕು. ಕಿತ್ತಾಗ ಇಮಿಡಿಯೇಟ್ಲಿ ನಮಗೆ ಹೂವು ಕಾಯಿ ಬಾಡದೇ ಇರ್ಬೋದು, ಆದರೆ ನಿಧಾನವಾಗಿ ಶಾಶ್ವತ ಪರಿಹಾರ ಆಗುತ್ತೆ. ಆದರೂ ಕೂಡ ತುಂಬ ನೋವಾಗ್ತಾ ಇದ್ದರೆ ಆಯುರ್ವೇದದಲ್ಲಿ ಕೆಲವು ಸ್ವಲ್ಪ ಮಟ್ಟಿಗೆ ನೋವು ಕಡಿಮೆ ಮಾಡುವಂಥ ಔಷಧಗಳನ್ನು ಕೊಡ್ಬೋದು, ಆದರೆ ಪೇನ್ ಕಿಲ್ಲರ್ ಥರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಇನ್ನು ವೆರಿ 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 ಇಂಪಾರ್ಟೆಂಟ್, ಈ ಕಾಯಿಲೆ ಇದ್ದವರು ತೆಗೆದುಕೊಳ್ಳೇಬೇಕಾಗಿರೋದು ಅಂತಂದರೆ ಬಸ್ತಿ ಚಿಕಿತ್ಸೆ. ಪಂಚಕರ್ಮದಲ್ಲಿ ಹೇಳಿರುವಂಥದ್ದು, ಸರಿಯಾದ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆ ಕೊಡುವಂಥಲ್ಲಿ ಬಸ್ತಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ವರ್ಷಕ್ಕೆ 3 ಬಾರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು 2 ಸಾರಿ ಆದರೂ ಬಸ್ತಿ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ಬಂದವರಾದರೆ 1-2 ಸಲ ಮಾಡಿದ ತಕ್ಷಣ ಅದು ಪೂರ್ತಿ ಗುಣ ಆದರೆ ಮತ್ತೆ ಪದೇ ಪದೇ ಬೇಕು ಅಂತ ಆಗಲಿಕ್ಕಿಲ್ಲ. ಕೆಲವೊಮ್ಮೆ ಅಷ್ಟು ಒಳ್ಳೆ ರಿಸಲ್ಟು ಕೂಡ ಕೊಡುತ್ತೆ. ಯಾಕೆ ಅಂತಂದರೆ ಈ ಬಸ್ತಿಯನ್ನು ಕೊಡೋದ್ರಿಂದ ಅದು ನೇರವಾಗಿ ನಮ್ಮ ಗಟ್ಟು ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಆಮಪಾಚನ ಆಗುತ್ತೆ. ಮತ್ತು ಬಸ್ತಿ ವಾತಕ್ಕೆ ತುಂಬ ಅದ್ಭುತವಾದ ಚಿಕಿತ್ಸೆ, ಅದಕ್ಕೆ ಅಂತಲೇ ಇರುವಂಥ ಚಿಕಿತ್ಸೆ. ಹಾಗಾಗಿ ಆಮ ವಾತ ಎರಡೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ಫುಲ್. ಸಮ್ಟೈಮ್ಸ್ ವಿರೇಚನವನ್ನು ಕೂಡ ಕೊಡ್ತೇವೆ, ಅದು ಕೆಲವೊಬ್ಬರಿಗೆ ನೋಡಿಕೊಂಡು ಮಾತ್ರ. ಇನ್ನು ಸ್ವೇದನ ಅಂದರೆ ಉದಾಹರಣೆಗೆ ನೀವು ಮನೆಯಲ್ಲೂ ಮಾಡ್ಕೊಳ್ಳುವಂಥದ್ದು, ಈ ತುಂಬ ಬಾವು ಬರ್ತಾ ಇದೆ, ಸ್ಟಿಫ್ನೆಸ್ ಇದೆ ಅಂತಾದರೆ ಮನೆಯಲ್ಲಿ ಸ್ವಲ್ಪ ಮರಳು ಉಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಗಂಟು ಕಟ್ಟಿ ಆ ಬಿಸಿ ಬಿಸಿ ಉಪ್ಪನ್ನು ಮಾಡೋದು. ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಂಡು ಮಾಡಬಾರ್ದು, ಹಾಗೆ ಡ್ರೈ ಆಗಿ ಬಿಸಿ ಮಾಡೋದು. ಆವಾಗ ಸ್ವಲ್ಪ ರಿಲೀಫ್ ಆಗುತ್ತೆ. ಅಥವಾ ಲೇಪಗಳು, ಲೇಪ ಅಂತಂದರೆ ಉದಾಹರಣೆಗೆ ರಾಸ್ನಾದಿ ಚೂರ್ಣ ಅಂತ ಸಿಗುತ್ತೆ, ಅಥವಾ ಕೆಲವು ಇದಕ್ಕೆ ಅಂತಲೇ ಲೇಪಗಳು ಬರ್ತವೆ. ಸೊ ಆ ಥರದ ಲೇಪಗಳನ್ನು ಬಿಸಿನೀರಿನಲ್ಲಿ ಕಲಸಿ ಲೇಪ ಮಾಡ್ಕೊಳ್ಳೋದು, ದಶಾಂಗ ಲೇಪ, ಅದೆಲ್ಲ ವೈದ್ಯರ ಸಲಹೆ ತಗೊಂಡು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಕೆಲವೊಮ್ಮೆ ಹೇಳ್ತಾರೆ ಹುತ್ತದ ಮಣ್ಣನ್ನು ಸಾಸಿವೆ ಬೀಜದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬಿಸಿನೀರಲ್ಲಿ ಕಲಸಿ ಲೇಪ ಮಾಡ್ಕೊಳ್ಬೇಕು ಅಂತ. ಈ ಥರದ ಒಳ್ಳೊಳ್ಳೆಯ ಲೇಪಗಳು ತುಂಬ ಥರ ಇವೆ. ನಿಮಗೆ ಯಾವ್ದು ಸರಿ ಇರೋದನ್ನು ಡಾಕ್ಟರ್ ಡಿಸೈಡ್ ಮಾಡ್ತಾರೆ, ಅದನ್ನು ಮಾಡ್ಕೊಳ್ಬೋದು. ಅದು ಯಾವ ದೋಷ ಪ್ರಧಾನವಾಗಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ವಾತ ದೋಷ ಪ್ರಧಾನವಾಗಿದ್ದರೆ ಅತಿಯಾದ ನೋವಿರುತ್ತೆ, ಆವಾಗ ಬೇರೆ ಥರ ಲೇಪ. ಇನ್ನು ಪಿತ್ತದೋಷ ಪ್ರಧಾನವಾಗಿದ್ದರೆ ಆವಾಗ ಉರಿ ಕೂಡ ಇರುತ್ತೆ, ಆಗ ಲೇಪ ಬೇರೆ. ಕಫದೋಷ ಪ್ರಧಾನವಾಗಿದ್ದರೆ ತುಂಬ ಸ್ಟಿಫ್ನೆಸ್ ಇರುತ್ತೆ, ಭಾರ ಭಾರ ಫೀಲಿಂಗ್ ಇರುತ್ತೆ, ಆವಾಗ ಔಷಧ ಬೇರೆ ಆಗುತ್ತೆ. ಹೀಗೆ ಇಷ್ಟೆಲ್ಲ ಮಾಡಿದರೂ ಕೂಡ ಸಮ್ಟೈಮ್ಸ್ ಕೆಲವೊಂದು ಪೇಷಂಟ್ಸಿಗೆ ರಿಸಲ್ಟ್ ಕೊಡಲಿಕ್ಕೆ ಆಗೋದಿಲ್ಲ. ವೆರಿ ರೇರ್ಲಿ ಹಂಗೆ ಆಗುತ್ತೆ. ನಾವೇನೋ ಹೇಳ್ಬಿಡ್ತೇವೆ, ಇಲ್ಲ ನಮ್ಗೆ ಆಯುರ್ವೇದದಲ್ಲಿ ಒಳ್ಳೆ ರಿಸಲ್ಟ್ ಕೊಡುವಂಥ ಔಷಧ ಇದೆ, ಪಂಚಕರ್ಮ ಚಿಕಿತ್ಸೆ ಮಾಡಿದ್ರೆ ನಿಮಗೆ ಗುಣ ಆಗುತ್ತೆ ಅಂತ. ಸಾಮಾನ್ಯವಾಗಿ ಆಗುತ್ತೆ, 199 ಕೇಸಲ್ಲಿ ಹಾಗೇ ಆಗುತ್ತೆ. ಆದರೆ ಸಮ್ಟೈಮ್ಸ್ ಈ ಕಾಯಿಲೆ ಹೇಗೆ ಅಂತಂದರೆ ಸಮ್ಟೈಮ್ಸ್ ನಮಗೆ ತುಂಬ ಬೇಜಾರು ಮಾಡಿಸ್ಬಿಡುತ್ತೆ, ಪೇಷಂಟ್ಸಿಗೆ ತುಂಬ ನೋವು ಕೊಡುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಪಥ್ಯ, ಸರಿಯಾದ ರೀತಿಯಲ್ಲಿ ಔಷಧ, ಪಂಚಕರ್ಮ ಚಿಕಿತ್ಸೆ ಮಾಡಿಕೊಂಡ್ರೆ ಈ ಚಾನ್ಸಸ್ ಆಫ್ ಫೇಲ್ಯೂರ್ ತುಂಬ ತುಂಬ ಕಡಿಮೆ. ಇನ್ನು ಈ ಥರ ಆಯುರ್ವೇದ ಚಿಕಿತ್ಸೆಗಳು, ಪಥ್ಯ ಇದೆಲ್ಲದರ ಜೊತೆಗೆ ಅದ್ರವ್ಯ ಚಿಕಿತ್ಸೆ ಅಂದರೆ ಕೆಲವು ಆಸನಗಳು, ಎಸ್ಪೆಷಲಿ ಪ್ರಾಣಾಯಾಮ, ಧ್ಯಾನ, ರೇಖಿ, ಪ್ರಾಣಿಕ್ ಹೀಲಿಂಗ್, ಇವುಗಳಿಂದ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ. ನಾನು ಕೆಲವು ಪೇಷಂಟ್ಸನ್ನು ನೋಡಿದ್ದೇನೆ, ಅವ್ರೇನು ಹೇಳ್ತಾರೆ ಅಂದರೆ ಕೆಲವು ಪರ್ಟಿಕ್ಯುಲರ್ ಪ್ರಾಣಾಯಾಮಗಳು, ಉದಾಹರಣೆ ಕಪಾಲಭಾತಿ, ಅದು ಮೇನ್ಲಿ, ಮತ್ತು ಕೆಲವು ಉಳಿದ ಪ್ರಾಣಾಯಾಮಗಳು, ಇವುಗಳನ್ನು ನಾನು ಮಾಡ್ತಾ ಇದ್ದಷ್ಟು ದಿವಸ ನನಗೇನು ತ್ರಾಸಿರೋದಿಲ್ಲ, ಬಿಟ್ಟ ತಕ್ಷಣ ಮತ್ತೆ ನಿಧಾನವಾಗಿ ಬರುತ್ತೆ ಅಂತ. ಆದರೆ ಆ ಪ್ರಾಣಾಯಾಮಗಳಿಂದ ಸರಿಯಾಗಿ ಮಾಡಿದರೆ ಅಡ್ಡ ಪರಿಣಾಮಗಳು, ಕೆಟ್ಟ ಪರಿಣಾಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ನಾವು ಪೇನ್ ಕಿಲ್ಲರ್ಸ್ ತೊಗೊಳ್ತಾ ಇದ್ದರೆ ಅಥವಾ ಇಮ್ಯುನೋ ಸಪ್ರೆಸೆಂಟ್ಸ್ ತೊಗೊಳ್ತಾ ಇದ್ದರೆ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಅದಕ್ಕೆ ಇರುತ್ತೆ. ಹಾಗಾಗಿ ನಾವು ಈ ಥರದ ಚಿಕಿತ್ಸೆಗಳು, ಈ ರೇಖಿ, ಪ್ರಾಣಿಕ್ ಹೀಲಿಂಗ್ ಎಲ್ಲ ಆಟೋ ಇಮ್ಯೂನ್ ಡಿಸೀಸಲ್ಲಿ ತುಂಬ ಹೆಲ್ಪ್ ಆಗ್ತವೆ. ಹೀಲಿಂಗ್ ಥೆರಪಿಗಳು ಇವುಗಳನ್ನು ಮಾಡ್ಬೋದು, ಉಪವಾಸ ಮಾಡ್ಬೋದು. ಹೀಗೆ ಅದ್ರವ್ಯ ಚಿಕಿತ್ಸೆಗಳು ಅಂದರೆ ಯಾವುದೇ ರೀತಿಯ ಡ್ರಗ್ಸ್ ಇಲ್ಲದೇನೆ, ಮೆಡಿಸಿನ್ಸ್ ಇಲ್ಲದೇನೆ ಕೂಡ ಈ ಕಾಯಿಲೆಯಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು. ಅದು ನೀವು ಈ ಪಂಚಕರ್ಮ ಔಷಧಗಳು ಇವುಗಳ ಜೊತೆಗೆ ಸ್ವಲ್ಪ ಈ ಸಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಬೇಗ ಬೇಗ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಂಡಿರಲೇಬೇಕು. ಅದರಲ್ಲಿ ಮುಖ್ಯವಾಗಿ ಮೊದಲನೇದೇನು ಅಂತಂದರೆ, ನನ್ನ ರಿಪೋರ್ಟಲ್ಲಿ RA ಫ್ಯಾಕ್ಟರ್ ನೆಗೆಟಿವ್ ಅಂತ ಇದೆ, ಹಾಗಾಗಿ ನನಗೆ ಈ ಕಾಯಿಲೆ ಇಲ್ಲ ಅಂತ ಹಾಗೆಲ್ಲ ಯೋಚನೆ ಮಾಡಬಾರ್ದು. ನೀವು ಡಾಕ್ಟರ್ ಡಿಸೈಡ್ ಮಾಡಬೇಕು. ಯಾಕೆಂದರೆ ಸಮ್ಟೈಮ್ಸ್ ಅದರಲ್ಲಿ ನೆಗೆಟಿವ್ ಇರುತ್ತೆ, ಬಟ್ ಆ ಕಾಯಿಲೆ ಇರುತ್ತೆ, ಅದಕ್ಕೆಲ್ಲ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ, ಅದನ್ನು ಹೇಗೆ ನೋಡಬೇಕು ಇದೆಲ್ಲ, ಅದು ಓಕೆ. ಇನ್ನೊಂದು ತುಂಬ ಸಮಸ್ಯೆ ಆಗೋದು, ನಾನು ಅಥವಾ ನಮ್ಮಂಥ ಆಯುರ್ವೇದ ಡಾಕ್ಟರ್ಗಳು ತುಂಬ ನೋಡಿರೋದೇನು ಅಂತಂದರೆ, ಹೇಳ್ತಾರೆ ನನಗೆ ಇಷ್ಟು ವರ್ಷಗಳಿಂದ ಈ ಕಾಯಿಲೆ ಇದೆ, ನಾನು ಈ ಆಯುರ್ವೇದಿಕ್ ಮೆಡಿಸಿನ್ ತೊಗೊಳ್ತಾ ಇದ್ದೇನೆ, ನನಗೆ ಆರಾಮಾಗ್ತದೆ, ತೊಗೊಂಡಷ್ಟು ದಿವಸ ನಾನು ಆರಾಮಿರ್ತೇನೆ, ಬಿಟ್ಟು ಕೂಡಲೇ ಮತ್ತೆ ನೋವು ಶುರುವಾಗುತ್ತೆ ಅಂತ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ಥರ ಅಷ್ಟು ಮಿರಾಕ್ಯುಲಸ್ ಆಗಿ ತೊಗೊಂಡ್ರೆ ನಂಗೆ ಫುಲ್ ಆರಾಮಿರುತ್ತೆ ಅಂತ ಹೇಳುವಷ್ಟರ ಮಟ್ಟಿಗೆ
ನೋವನ್ನು ಕಡಿಮೆ ಮಾಡುತ್ತೆ ಯಾವುದೋ ಒಂದು ಮಾತ್ರೆ, ನೀವೆಲ್ಲೋ ಜನರಲ್ ಸ್ಟೋರ್ಸಲ್ಲಿ ತೊಗೊಂಡಿರೋದು, ಅಥವಾ ಯಾರೋ ಎಲ್ಲೋ ಸಿಗುತ್ತೆ ಅಂತ ಹೇಳಿ ತೊಗೊಂಡಿದ್ದೋ, ಅಥವಾ ಯಾವುದೋ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೋ ಮಾಡುತ್ತೆ ಅಂತಾದರೆ ನಮ್ಮಂಥ ಆಯುರ್ವೇದ ವೈದ್ಯರು ಯಾಕೆ ಅದನ್ನು ಕೊಡಲ್ಲ? ನಾವೆಲ್ಲ ನಮ್ಮ ಹತ್ರ ಬರೋ ಪೇಷಂಟ್ಸಿಗೆ ಎಲ್ಲರಿಗೂ ಆ ಥರದ ಮಾತ್ರೆಗಳನ್ನು ಕೊಟ್ಟು ಗುಣ ಮಾಡಿಬಿಡ್ಬೋದಿತ್ತಲ್ಲ. ಆಗ ಹೇಳೋರು ಯಾರೂ ಹೇಳ್ತಿರ್ಲಿಲ್ಲ, ಏನೋ ಆಯುರ್ವೇದ ಸ್ಲೋ ಆಗುತ್ತೆ, ನನಗೆ ನೋವು ಬೇಗ ಕಡಿಮೆನೇ ಆಗ್ತಾ ಇಲ್ಲ, ಹಾಗೆ ನಾನು ಪೇನ್ ಕಿಲ್ಲರ್ ತೊಗೊಳ್ತೇನೆ, ಈ ಥರ ಯಾರೂ ಹೇಳ್ತಾ ಇರಲಿಲ್ಲ. ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ರೆ ಅಲೋಪತಿಕ್ ಮೆಡಿಸಿನ್ಗಿಂತ, ಅಂದರೆ ಇಂಗ್ಲೀಷ್ ಮೆಡಿಸಿನ್ಗಿಂತ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ನೋವು ಅಂತ ಹೇಳ್ಬೋದಿತ್ತು. ಹಾಗಾಗಿ ನಿಮಗಿರುವ ಅತಿಯಾದ ನೋವಿಗೆ ಏನನ್ಸುತ್ತೆ, ಇದರಲ್ಲಿ ಆಯುರ್ವೇದಿಕ್ ಅಂತ ಅಲ್ಲಿ ಬರ್ಕೊಂಡಿರೋದು ನೋಡಿ, ಸಮ್ಟೈಮ್ಸ್ ಅದಕ್ಕೆ ಲೈಸೆನ್ಸ್ ಇರಲ್ಲ, ಏನೋ ಕವರಲ್ಲಿ ಹಾಕ್ಕೊಟ್ಟಿರ್ತಾರೆ, ಏನೇನೋ ಒಂದು ರೀತಿಯ ಇದನ್ನು ಇಡೀ ದೇಶದಲ್ಲಿ ಈ ಥರ ವ್ಯವಹಾರ ನಡೀತಾ ಇದೆ. ಹಾಗಾಗಿ ನೀವು ಆಯುರ್ವೇದ ವೈದ್ಯರ ಹತ್ರ ಹೋಗಿ ಆಯುರ್ವೇದಿಕ್ ಔಷಧಿ ತೆಗೆದುಕೊಳ್ಬೇಕೇ ಹೊರತು ಈ ಥರ ಎಲ್ಲೆಲ್ಲೋ ಏನೇನೋ ತಗೊಂಡಾಗ ನಂಗೆ ಆಯಾಗಿದೆ ಅಂತ ಸುಮ್ಮನಿರೋದಲ್ಲ. ಮತ್ತು ಪೇಷನ್ಸ್ ಇರಬೇಕು ಅಂತ. ನಾವು ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ನೋವು ತುಂಬ ಬರ್ತಾ ಇದ್ದರೆ ಅದಕ್ಕೆ ಏನು ಮಾಡ್ಬೋದು ಅಂತ ಡಾಕ್ಟರ್ ಡಿಸ್ಕಸ್ ಮಾಡಿಕೊಂಡು, ಎಷ್ಟು ಸಾಧ್ಯವೋ ಅಷ್ಟು ನೋವನ್ನು ಕಂಟ್ರೋಲ್ ಇರೋ ಥರ ನೋಡಿಕೊಂಡು ನಾವು ತಾಳ್ಮೆಯಿಂದ ಪ್ರಯತ್ನ ಮಾಡ್ಕೊಳ್ತಾ ಹೋದರೆ ಈ ಕಾಯಿಲೆಯನ್ನು ಕೂಡ ಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ತುಂಬ ಕಷ್ಟ ಅನ್ನೋದು ನಿಜ, ಅದರಲ್ಲಿ ಯಾವ ಡೌಟು ಇಲ್ಲ, ಸುಲಭ ಅಲ್ಲವೇ ಅಲ್ಲ, ಆದರೂ ಕೂಡ ಸಾಧ್ಯ ಇದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಸರಿಯಾಗಿ ಚಿಕಿತ್ಸೆಯನ್ನು ಮಾಡ್ಕೊಳ್ತಾ ಹೋಗಬೇಕು. ವಿಶೇಷವಾಗಿ ನಮ್ಮ ಆಹಾರ, ನಮ್ಮ ದಿನಚರಿ ಮತ್ತು ನಮ್ಮ ಮನಸ್ಥಿತಿಯನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಆಗ ಎಂಥದೇ ರೋಗ ಆದರೂ ಅದಕ್ಕೆ ಬಲ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದ.